ಸಾರ್ವಜನಿಕ ನಾಗರಿಕ ಸಮಿತಿಯ ಅಧ್ಯಕ್ಷರು ರವಿಕಾಂತ್ ಅವರೇ, ಈ ದಿನದ ಏನು ಹೋರಾಟದಲ್ಲಿ ಪಾಲ್ಗೊಂಡ ಮಾಜಿ ಸಚಿವರಾದ ದೇವರಾಜ್ ಅವರೇ, 30 ಸಂಘ ಸಂಸ್ಥೆಗಳ ಪದಾಧಿಕಾರಿಗಳೇ, ಈಗಾಗಲೇ ಕೊಪ್ಪದಲ್ಲಿ 3 ಪ್ರತಿಭಟನೆಗಳು ನಡೆದುಬಿಟ್ಟಿದ್ದಾವೆ. ದಲಿತ ಸಂಘರ್ಷ ಸಮಿತಿ, ಪ್ರಗತಿಪರ ಸಮಿತಿ, ಎಬಿವಿಪಿ, ಮಹಿಳಾ ಸಮಿತಿ, ಹರಂದೂರು ಗ್ರಾಮ ಪಂಚಾಯತ್ ಸಮಿತಿ. ನಾನು ಅವರೆಲ್ಲರಿಗೂ ಅಭಾರಿಯಾಗಿದ್ದೇನೆ. ಯಾಕಂದ್ರೆ ಈ ಒಂದು ಸಾವನ್ನ ಜೀವಂತವಾಗಿ ಸರ್ಕಾರದ ಕಣ್ತರಿಸಿದವರು ನೀವುಗಳು. ನಿಮ್ಮ ಹೋರಾಟದಿಂದ ಇವತ್ತು ಹೋರಾಟ ಮುಂದುವರಿತಾ ಇದೆ. ವಿಶೇಷವಾಗಿ ಮೊನ್ನೆ ನಾನು ಎಬಿಪಿ ಕಾರ್ಯಕ್ರಮನ ನಾನು ಆನ್ಲೈನ್ ಅಲ್ಲಿ ನೋಡ್ತಾ ಇದ್ದೆ. ಶಿಸ್ತುಬದ್ಧವಾಗಿ ಯುವಕರು ಬಹಳ ಚೆನ್ನಾಗಿ ಸರ್ಕಾರವನ್ನು ಎಚ್ಚರಿಸಿದ್ದೀವಿ. ನನಗೂ ಹಲವಾರು ಡೌಟ್ಗಳಿದ್ದಾವೆ. ಮತ್ತೆ ಶಾಸಕರು ಮತ್ತು ಸರ್ಕಾರದಲ್ಲಿ ಹಲವಾರು ಪ್ರಶ್ನೆಗಳು ನನ್ನ ತಲೆಯಲ್ಲಿದೆ. ಮೊದಲನೇದು, ಈಗಾಗಲೇ ನಾನು ಸಂದೇಶ ಹತ್ರ ಕೇಳಿದಾಗ ಅವ್ರು ಹೇಳ್ತಾರೆ 5:45ಗೆ ನನಗೆ ಫೋನ್ ಬಂತು ಅಂತೇಳಿ. ನಾನು ಮನೆಗೆ ಬಂದು 5:45ಗೆ ತಿಳಿಸಿದ್ರು ಅಂತೇಳಿ. ನನಗೂ ಒಂದು 6:45ಗೆ ಯಾರ ಫೋನ್ ಮಾಡ್ತಾರೆ. ನಾನು 7 ಗಂಟೆ ಹೋದೆ. ಅಲ್ಲಿಯ ಪರಿಸ್ಥಿತಿ ನೋಡಿದಾಗ ಆ ಹೆಣ್ಣುಮಗಳು ನಿಂತ ರೀತಿ, ಆ ಮೇಕಪ್ ಮಾಡ್ಕೊಂಡ ರೀತಿ, ಕೈಗೆ ವಾಚ್ ಕಟ್ಕೊಂಡ ರೀತಿ, ಇದೆಲ್ಲ ಯಾರು ಸಾಯಲಿಕ್ಕೆ ಹೋಗೋರ ತರ ನಾವು ಕಂಡಿಲ್ಲ. ನನಗೆ ಅಲ್ಲಿ ಇನ್ನೊಂದು ವ್ಯವಸ್ಥೆ ಗೊತ್ತಾಯ್ತು. ಮತ್ತೆ ವಿಷಯ ಬಂತು, ಅಮೂಲ್ಯನ ಸಾವು ಇದೇ ರೀತಿ ಆಗಿತ್ತು, ಇದೇ ಬಾತ್ರೂಮು, ಇದೇ ಒಂದು ಕಂಬಿ ಅಂತೇಳಿ. ಅಲ್ಲಿ ನನಗೆ ಹಲವಾರು ಜನಗಳು ಮಕ್ಕಳು ಮಾತಾಡ್ತಾ ಹೇಳ್ತಿದ್ರು, ರಾತ್ರಿನೇ ನಾವು ಪ್ರಿನ್ಸಿಪಾಲ್ಗೆ ಮತ್ತು ವಾರ್ಡನಿಗೆ ತಿಳಿಸಿದ್ದೀವಿ ಅಂತ. ಸಾವಾಗಿರೋದು 11 ಗಂಟೆ ಅಂತ ಇರ್ಬೋದು. ಹಾಗಾದ್ರೆ ಬೆಳಿಗ್ಗಿನವರೆಗೆ 6 ಗಂಟೆವರೆಗೆ ಯಾಕೆ ಮುಚ್ಚಿಟ್ಟಿದ್ದೀರಿ? ಯಾಕೆ ನೀವು ಪೊಲೀಸ್ ಕಂಪ್ಲೇಂಟ್ ಮಾಡಿಲ್ಲ, ಪೊಲೀಸ್ ರಿಜಿಸ್ಟರ್ ಮಾಡಲಿಲ್ಲ ಅಂತೇಳಿ. ಇದ್ರ ಮಧ್ಯೆ ಒಂದು ವಿಷಯ ಬಂತು. ಶಾಸಕರ PA 4 ಗಂಟೆಗೆ ಬಂದು ಸಂಪೂರ್ಣವಾದ ವ್ಯವಸ್ಥೆ ನೋಡ್ಕೊಂಡು ಹೋದ್ರು ಅಂತ. ಇದು ಯಾರು ನಡೆಸ್ತಾ ಇದ್ದಾರೆ ಅನ್ನೋದು ಬೇಕಾಗಿದೆ. ಈ ಸಾವಿನ ಹಿಂದೆ ಯಾಕೆ ವ್ಯವಸ್ಥಿತವಾದ ಎಲ್ಲ ಅರೇಂಜ್ಮೆಂಟ್ ಆದ್ಮೇಲೆ ತಂದೆ ತಾಯಿಗೆ ಹೇಳ್ತೀನಿ. ನಿಮಗೆಲ್ಲರಿಗೂ ಗೊತ್ತಿರಲಿ, ನಾನು 30 ವರ್ಷಗಳಿಂದ ವಸತಿ ಶಾಲೆ ನಡೆಸೋನು. ಸುಮಾರು 27 ದೇಶಗಳ ಮಕ್ಕಳು ನಮ್ಮಲ್ಲಿ ಓದ್ತಾರೆ. ನಾವು ಪ್ರತಿದಿನ ಆನ್ಸರೇಬಲ್ ಅವರಿಗೆ ಮಾಣಿ ಸೈನ್ಸ್ ಕಾಲೇಜಿನ ವಸತಿ ಶಾಲೆಯಲ್ಲಿ 16 ವರ್ಷ ನಡೆಸಿದ್ದೀನಿ ನಾನು. ನನ್ನ ಶಾಲೆ ಬಿಟ್ಟು ನನಗೆ ಆ ಮಕ್ಕಳ ಪರಿಸ್ಥಿತಿ, ವಾರ್ಡನ್ ಹೇಗಿರ್ಬೇಕು, ಎಷ್ಟು ನಾವು ವಿಜಿಲೆಂಟ್ ಆಗಿರ್ಬೇಕು ಅಂತ ಗೊತ್ತಿದೆ. ನನ್ನ ಆ ಪ್ರಶ್ನೆ ಅಷ್ಟೇ, ನೀವು 6 ಗಂಟೆವರೆಗೆ ತಂದೆ ತಾಯಿಗೆ ಯಾಕೆ ಹೇಳಿಲ್ಲ? ಯಾಕೆ ಪೊಲೀಸ್ ರಿಜಿಸ್ಟ್ರೇಷನ್ ಕಂಪ್ಲೇಂಟ್ ಲಾಂಚ್ ಮಾಡಲಿಲ್ಲ? ಎಲ್ಲಿದೆ ಕಂಪ್ಲೇಂಟ್? ಏನಾಗಿದೆ ಹಾಗಾದ್ರೆ? ಅದು ನನ್ನ ಮೊದಲನೇ ಕ್ವಶನ್. ಎರಡನೇದು, ನಾನು ಶಾಸಕರಿಗೆ ಕೇಳ್ತೇನೆ, ಈ ಒಂದು ಸಮಸ್ಯೆ ಆದಾಗ ಇದಕ್ಕೆ ಆನ್ಸರೇಬಲ್ ಮೊದಲು ತಹಸೀಲ್ದಾರ್ ಇಲ್ಲಿ, ಡಿವೈಎಸ್ಪಿ, DDPI ಇವರುಗಳ ಸಭೆ ಕರೆದು ಏನು ಮಾಡ್ತಿದ್ದೀರಿ, ಏನು ಮುಂದಿನ ಸ್ಟೆಪ್ ಏನಂತ ಏರಿಕೆ ಮಾಡಿದ್ದೀರಿ ನೀವು? ಯಾಕೆ ಅದನ್ನು ಇಲ್ಲಿವರೆಗೂ ನೀವು ಮಾಡಲಿಲ್ಲ? ತಹಸೀಲ್ದಾರ್ಗೆ ಇದು ಸಮಸ್ಯೆನೇ ಗೊತ್ತಿಲ್ಲ ಅನ್ನೋ ತರ ಇದ್ದಾರೆ. ಪೊಲೀಸ್ ಡಿಪಾರ್ಟ್ಮೆಂಟ್ ಆಕ್ಚುಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಇನ್ವೆಸ್ಟಿಗೇಷನ್ ಮೋಸ್ಟ್ ಇಂಪಾರ್ಟೆಂಟ್. ಇದು ಅಷ್ಟು ಸುಲಭವಾಗಿ ಬಿಡೋಕೆ ಅನ್ಸಲ್ಲ. ಯಾಕಂದ್ರೆ 2 ಮಕ್ಕಳು ಸಾವಾಗಿದೆ ಕೊಪ್ಪದಲ್ಲಿ. ಅದ್ರ ಬಗ್ಗೆ ಯಾಕೆ ಒಂದು ಅಧಿಕಾರಿ ಮಟ್ಟದ ಸಭೆ ನಡೆದಿಲ್ಲ? ಕೇವಲ ಪ್ರಚಾರ ಮಾಡ್ಕೊಂಡು ಹೋಗ್ಕೊಳ್ಳಿ ಕೆಲಸ ಆಗಲ್ಲ. ನೀವು ಅಧಿಕಾರಿಗಳನ್ನ ನೀವು ಅದನ್ನು ನೋಡ್ಕೋಬೇಕು. ನಿಮ್ಮನ್ನು ನೋಡ್ಕೋಬೇಕಾದಂತ ರಾಜ್ಯರು ಶಾಸಕರು ಅದನ್ನು ಸರಿಯಾಗಿ ಅವರು ಮಾಡಲೇಬೇಕಾಗಿದೆ. ಅದನ್ನ ಇದುವರೆಗೂ ಅದ್ರ ಬಗ್ಗೆ ಯೋಚನೆ ಎಲ್ಲ ಸೈಲೆಂಟ್ ಆಗಿದ್ದಾರೆ. ಈಗ ನೋಡ್ರಿ, ಅದು ಇಷ್ಟೆಲ್ಲ ಪ್ರತಿಭಟನೆ ಆಯ್ತು, ನೀವು ಅವ್ರ ಮನೆಗೆ ಹೋದ್ರಿ, ಸ್ಟ್ರೈಕ್ ಮಾಡಿದವರಿಗೆ ಮಾತಾಡಿದ್ರಿ, ಇದು ನ್ಯಾಯಾಂಗ ತನಿಖೆ ಆಗಲೇಬೇಕಂತ ಶಾಸಕರು ಹೇಳ್ತಾರೆ. ನಾನು ಇಬ್ಬರು ಸಸ್ಪೆಂಡ್ ಮಾಡ್ತೀನಿ ಅಂತ ಹೇಳ್ತೀನಿ. ಅದ್ರ ಮತ್ತೆ ಆತ್ಮಹತ್ಯೆ ಅಂತ ಬರ್ಕೊಂಡ್ಬಂದು ಸೈನ್ ಮಾಡಿ ಅಂತ ಹೇಳ್ತೀನಿ. ಎಂತ ದುರಾದೃಷ್ಟ ಇದು! ಹಾಗಾದ್ರೆ ನೀವು ಮೊದಲೇ ಇದನ್ನು ಆತ್ಮಹತ್ಯೆ ನಿರ್ಧಾರ ಮಾಡ್ಕೊಂಡ ಮೇಲೆ ಅದು ನ್ಯಾಯಾಂಗ ತನಿಖೆ ಏನು ವಿಷಯ ಬರುತ್ತೆ? ಹಾಗಾದ್ರೆ ಅದನ್ನು ಯಾರಿಗೆ ಕನ್ವರ್ಸ್ಲಿಕ್ಕೆ ಮಾಡ್ತೀರಿ? 4ನೇದು, ಮೊನ್ನೆ ಸ್ಟ್ರೈಕ್ ಆದಾಗ ನನ್ನ ಲೆಕ್ಕದಲ್ಲಿ ಪ್ರಗತಿಪರ ಸಂಘಟನೆ, PSS ಸಂಘಟನೆಗಳು ಆ ಸ್ಟ್ರೈಕ್ ಅರೇಂಜ್ ಮಾಡ್ತಾರೆ. ಯಾರು ಅದನ್ನ ಖಂಡಿಸಿ, ಯಾರು ಅದನ್ನ ಆನ್ಸರ್ ಮಾಡ್ಬೇಕು, ಅವರೇ ಇಲ್ಲಿ ಪ್ರತಿಭಟನೆಯಲ್ಲಿ ಬೈತಾರೆ. ಯಾರಿಗೆ ಬೈತೀರಿ, ಯಾರಿಗೆ ಬೈತೀರಿ ಅಂತ ಗೊತ್ತಾಗಲ್ಲ. ನಿಮ್ಮ ಪ್ರತಿಭಟನೆಯಲ್ಲಿ ಬಂದಿದ್ದು ಖುಷಿ ಇದೆ, ಆದ್ರೆ ನಿಮ್ಮ ರೀತಿಗೆ ನಿಮ್ಮ ನಾಯಕರುಗಳಿಗೆ ಹೇಳ್ಬೇಕಾಗುತ್ತೆ. ಬಂದಿದ್ರೆ ನಾವೆಲ್ಲ ಇದನ್ನ ನೋಡ್ತಾ ಇದ್ದೀವಿ. ಇವತ್ತಿನ ಈ ಒಂದು ಮೊರಾರ್ಜಿ ಶಾಲೆ ಏನಾದ್ರು ಬಂದಿದೆ ನಾನು ಕೇಳ್ತಾ ಇದ್ದೇನೆ. ಗೋವಿಂದೇಗೌಡರ ಕನಸಿನ ಕೂಸು ನನ್ನ ಊರಿಗೆ ಹೊರಟು ಮೊರಾರ್ಜಿ ಶಾಲೆ ಬೇಕು, ಬಡ
ಬಾತ್ರೂಮ್ಗಳ ರೀತಿ, ನಲ್ಲಿಗಳ ರೀತಿ, ಲೈಟ್ಗಳ ರೀತಿ, ಬೆಡ್ಗಳ ರೀತಿ ಯಾವುದೋ ದನದ ಕೊಡುಗೆ ಇಟ್ಕೊಂಡಿದ್ದೀರಿ. ಎಲ್ಲಿದೆ ನಿಮ್ಮ ಪೇರೆಂಟ್ ಅಲ್ಲಿ ಒಂದು ಕಮಿಟಿ ಇರುತ್ತೆ, ಆಸ್ ಪರ್ ದ ಲಾ ಇರುತ್ತೆ ಸ್ಕೂಲಲ್ಲಿ. ಯಾವುದೇ ಇನ್ಸ್ಟಿಟ್ಯೂಷನ್ ನಡಬೇಕಾದ್ರೆ ಆ ಪೇರೆಂಟ್ ಬಾಡಿ ಒಂದು ತಿಂಗಳಿಗೆ ಒಂದ್ಸರಿ ರಿಪೋರ್ಟ್ ಮಾಡಬೇಕು. ನಮಗೆಲ್ಲ ಸರ್ಕಾರವನ್ನು ಚೆಕ್ ಮಾಡ್ತೀರಿ, ನೀವೇನಾಗಿದ್ದೀರಿ, ಯಾಕೆ ಸೈಲೆಂಟ್ ಆಗಿದ್ದೀರಿ? ನಾವು ಇಷ್ಟೆಲ್ಲ ಹೋರಾಟ ಮಾಡೋ ಉದ್ದೇಶ ಏನಂದ್ರೆ ನಾವು ಯಾವುದೇ ರಾಜಕಾರಣ ಮಾಡ್ತಾ ಇಲ್ಲ. ಇಲ್ಲಿ ಯಾರ ಹೇಳ್ತಿದ್ರು ಅಂತ ರಾಜಕಾರಣ, ನಾವು ರಾಜಕಾರಣ ಮಾಡೋದಲ್ಲ. ಈ ಒಂದು ಬಂದ ಕಳಂಕ, 2 ಮಕ್ಕಳು ಸತ್ತಿದಾರಲ್ಲ, ಅದ್ರ ಹಿಂದೆ ಸಂಪೂರ್ಣವಾದ ಡೌಟ್ ಇದೆ, ಸಂಶಯ ಇದೆ. ಯಾಕೆ ಅನ್ನೋದನ್ನ ಬೇಕಷ್ಟೇ. ಈಗ ಕೊನೆಯದಾಗಿ ಮತ್ತೊಂದು ಮಾತು ಕೇಳ್ತೇನೆ ಶಾಸಕರೇ. ಈಗ ನಮ್ಮಲ್ಲಿ 27 ಜನ SLC ಹುಡುಗರಿದ್ದಾರೆ. ಅಲ್ಲಿ ಅವ್ರು ಈಗಾಗಲೇ 1 ತಿಂಗಳ ಪಾಠ ಹೋಯ್ತು. ನೆಕ್ಸ್ಟ್ ಏನ್ ಅರೇಂಜ್ ಮಾಡಿದ್ದೀರಿ? ಇಲ್ಲಿಗ ನಮಗೆ 14 ಹಾಸ್ಟೆಲ್ಗಳಿದೆ ಸರ್ಕಾರದ ಹಾಸ್ಟೆಲ್ಗಳಲ್ಲಿ. ಹಾಸ್ಟೆಲ್ಗಳಲ್ಲಿ ಹುಡುಗರು ಕಮ್ಮಿ ಇದ್ದಾರೆ. ಈಗ ಅಲ್ಲಿ ಈ ಹುಡುಗರನ್ನ ಇಷ್ಟೊಳಗೆ ನೀವು ಕಳಿಸಿ, ಯಾಕಂದ್ರೆ ನಾವೆಲ್ಲ ಸ್ಕೂಲ್ ಮಾಡೋರು ಇಷ್ಟೊಳಗೆ 40% ನಾವು ಎಜುಕೇಶನ್ ಮುಗಿಸಿರ್ತೇವೆ. ಸೆಪ್ಟೆಂಬರ್ಗೆ ಪ್ರಿಪರೇಟರಿ ಮಾಡ್ತೀವಿ. ಆ ಮಕ್ಕಳ 1 ವರ್ಷದ ವಿದ್ಯಾಭ್ಯಾಸಕ್ಕೆ ಇದು ಮಾರಕವಾಗಿಬಿಡುತ್ತೆ. ಈಗ ಅಲ್ಲಿರೋ ಹುಡುಗರಿಗೆ ಆ 27 ಹುಡುಗರಿದಾರಲ್ಲ, ಅವ್ರಿಗೆಲ್ಲರಿಗೂ ಮಾರಕವಾಗುತ್ತೆ. ಯಾಕಂದ್ರೆ ಕರೋನಾದಲ್ಲಿ ಪಾಸ್ ಆದವರಿಗೆ ಎಲ್ಲೂ ಕೆಲಸ ಸಿಗ್ಬೇಕಾದ್ರೆ ನೋಡ್ತಾರೆ ಕರೋನಾ ಸ್ಟೂಡೆಂಟ್ ಅಂತೇಳಿ. ಈ 27 ಜನಕ್ಕೆ ಇವತ್ತೊಂದು ಮಾರ್ಗವಾಗಿದೆ. ನಿನ್ನೆ ನನ್ಗೊಂಡ್ರು ಫೋನ್ ಮಾಡ್ತಾರೆ, ಅವರು ನೋಡಿ ಸೆಟ್ರೆ, ನನ್ನ ಮಗಳು ಈಗಾಗಲೇ ಸ್ಕೂಲಿಗೆ ಹೋಗಿ ಇಷ್ಟು ದಿನ ಆಯ್ತು, ಈ ಸರಿ ಎಕ್ಸಾಮ್ ಏನು ಅಂತೇಳಿ. ಈ ಎಕ್ಸಾಮಿನ ಬಗ್ಗೆ ಸರ್ಕಾರ ಆನ್ಸರ್ ತಗೊಳ್ಬೇಕಂದ್ರೆ ಏನು ಅಧಿಕಾರಿಗಳು ಕೊಟ್ಕೊಂಡು ಶಾಸಕರು ಇಮಿಡಿಯೇಟ್ ಯಾವ ಹಾಸ್ಟೆಲ್ ಜನ ಮಕ್ಕಳಿಲ್ವಾ, ಯಾಕಂದ್ರೆ ಇಲ್ಲಿ ಹೋಗ್ಲಿಕ್ಕೆ ಹೆದರ್ತಾ ಇದ್ದಾರೆ, ಅಲ್ಲಿಗೆ ನೀವು ಮಾಡ್ಬೇಕಾಗಿದೆ. ನಮ್ಮೆಲ್ಲರೂ ಹೋರಾಟ ಒಂದೇ ಒಂದಿದೆ, ನ್ಯಾಯ ಸಿಗಲ್ಲ ಈ ಹೋರಾಟ ಅನ್ನೋ ಮಾತನ್ನು ಎಲ್ಲರೂ ಮಾತಾಡಿದ್ದಾರೆ. JDS ಪಕ್ಷ ಮತ್ತು ಬಿಜೆಪಿ ನಮ್ಮ ನಾಯಕರು ಇಲ್ಲೇ ಇದ್ದಾರೆ. ನಾವು ಒಟ್ಟಾಗಿ ನ್ಯಾಯಕ್ಕಾಗಿ ಹೋರಾಟ ಮಾಡ್ತಿದ್ದೀವಿ. ಯಾರು ಹೇಳಿದ್ರು ರಾಜಕೀಯ ಇಲ್ಲ ಅಂತೇಳಿ. ಎಲ್ಲರೂ ನಿಂತವರೆಲ್ಲರೂ ಒಂದಲ್ಲ ಒಂದು ರಾಜಕೀಯದ ಅಂಗಪಂಗವಾಗಿರ್ತೇವೆ, ನಾವು ಬಂದೇ ಇರ್ತೀವಿ. ಅದನ್ನೆಲ್ಲ ನಾವು ಸುಮ್ಮನೆ ಡಾಂಬಾಚಾರಕ್ಕೆ ನಾನು ಮಾತಾಡ್ತಾ ಇಲ್ಲ. JDS ಪಕ್ಷ ಅಂತೂ ಸಂಪೂರ್ಣ ನಿಮ್ಮ ನ್ಯಾಯಕ್ಕಾಗಿ ನಿಮ್ಮ ಜೊತೆಯಲ್ಲಿ ತಂದಿದ್ದೇವೆ. ತಂದೆ ತಾಯಿಗಳ ಜೊತೆಯಲ್ಲಿ ನಾವಿವತ್ತು ಎಲ್ಲ ಕಡೆಗೂ ಬಂದಿದ್ದೇವೆ. ಈಗ ಎಲ್ಲರೂ ಅಲ್ಲಲ್ಲಿ ನಿಂತ್ಕೊಂಡಿರ್ಬೋದು. ಆದ್ರೆ ಒಂದಂತೂ ಸತ್ಯ, ಇದಕ್ಕೆ ನ್ಯಾಯ ಬೇಕೇ ಬೇಕು. ನ್ಯಾಯ ಇಲ್ಲದೆ ಇದ್ರೆ ಖಂಡಿತ ಈ ಸಂಪೂರ್ಣ ದಿವ್ಯರಿ ಕ್ಷೇತ್ರ ಸದೋದಾಗತ್ತೆ. ಏನಕ್ಕೆ ಅಂದ್ರೆ ನಿಮ್ಮ ಒಂದು ಸರಿಯಾದ ಒಂದು ರೀತಿಯ ವ್ಯವಸ್ಥೆ ಮ್ಯಾನೇಜ್ಮೆಂಟ್ ಮಾಡುವಂತದ್ದು ಅದನ್ನು ಇಲ್ಲದೆ ಇದ್ದಾಗ ಎಲ್ಲಾ ರೀತಿಯ ವ್ಯವಸ್ಥೆಗಳು ಕೆಟ್ಟೋಗ್ಬಿಡುತ್ತೆ. ಭ್ರಷ್ಟಾಚಾರ ಅದೆಲ್ಲದೂ ಸೇರ್ಬಿಡುತ್ತೆ. ನಾನು ಒಂದು ಸಣ್ಣ ಹೇಳ್ತೇನೆ, ಯಾವ ರೀತಿ ಭ್ರಷ್ಟಾಚಾರ ಅಥವಾ ಈ ಅಧಿಕಾರಿಗಳು ಹೇಗಿದ್ದಾರೆ ಅಂದ್ರೆ, ಜೀವರಾಜ್ ಅವ್ರ ಜೊತೆಲಿ ಒಬ್ರು PA ಇದ್ರು, ಅವ್ರ ಹೆಸರು ಏನೋ ಇದೆ, ಗಂಗಾಧರ್ ಅಂತ, 15 ವರ್ಷ. ನೀವೇನಾದ್ರೂ ಅವ್ರ ಮನೆಗೆ ಹೋದ್ರೆ ಅದೇ ವ್ಯವಸ್ಥೆ, ಅದೇ ಮನೆ, ಅದೇ ಸಣ್ಣದು. ಈಗ ಇವರು ಹಿಂದೆ ಮುಂದೆ ನೋಡ್ತಾ ಇದ್ರು, ಒಬ್ಬೊಬ್ರು 5 ರಿಂದ 10 ಕೋಟಿ ದೊಡ್ಡ ದೊಡ್ಡ ವ್ಯವಸ್ಥೆ ಮುಳುಗೋಗ್ಬಿಟ್ಟಿದೆ. ಯಾಕೆ ಹೇಳ್ತೇನೆ ಅಂದ್ರೆ, ಈ ಕ್ರೈಸ್ಟ್ ಅನ್ನುವಂತ ಸಂಸ್ಥೆ 825 ಸ್ಕೂಲ್ಗಳನ್ನ ಮಾಡ್ತಾ ಇದೆ. ಸರ್ಕಾರ ಅದಕ್ಕೊಬ್ಬರು MD ಸೇರಿಸಬೇಕಾದ್ರೆ ಈಗ ನನ್ನ ಸ್ನೇಹಿತರು ಹೇಳ್ತಿದ್ರು, ಕೋಟಿಗಟ್ಟಲೆ ಲಂಚ ಕೊಡ್ಬೇಕು. ಅವ್ನು ಲಂಚ ಹೇಗೆ ಕೊಡ್ತಾನೆ? ಹೇಗೆ ಕೊಡ್ತಾನೆ? 2.5 ಲಕ್ಷ ವಿದ್ಯಾರ್ಥಿಗಳಿದ್ದಾರೆ ಅಲ್ಲಿ. ಲಂಚ ಭ್ರಷ್ಟಾಚಾರದಿಂದ ಈ ತರದ ಅವ್ಯವಸ್ಥೆ ಇದೆ. ಹೇಳುವ ಧೈರ್ಯ ಇರಲ್ಲ. ಯಾರು ನಾನು ತಗೊಳ್ಳುವ, ನಾನು ಕೊನೆಯವರೆಗೆ ಧೈರ್ಯವಾಗಿ ಹೇಳ್ತೇನೆ, ಇವನನ್ನು ಖಂಡಿಸ್ತೇನೆ, ಇವನನ್ನು ಸಸ್ಪೆಂಡ್ ಮಾಡ್ತೇನೆ, ಇವನು ಮುಖ ನೋಡಲ್ಲ ಅಂತ. ಗೋವಿಂದೇಗೌಡರು ನೋಡಿದ್ದು ಜಾಗ ಇದು. ಗೋವಿಂದೇಗೌಡರು ಬಂತಂದ್ರೆ ಎಲ್ಲ ಆಫೀಸ್ ಸೋಮವಾರ ಹೇಳ್ತಿತ್ತಂತೆ, ರಿಂಗ್ ಆಡ್ಕೊಳ್ಳಿ ಗೋವಿಂದೇಗೌಡರು ಫೋನ್ ಅಂತೇಳಿ. ಯಾಕೆಂದ್ರೆ ಅವರು ನೇರವಾಗಿ ಬಹಳ ದಕ್ಷವಾಗಿ ಸ್ವಚ್ಛವಾಗಿದ್ರು. ಅದನ್ನ ನಾವೆಲ್ಲರೂ ಮಾಡ್ಬೇಕಾಗತ್ತೆ. ಬಂಧುಗಳೇ, ಈ ಹೋರಾಟನ ಏನಾದ್ರೂ ನಾವು ಮರೆತು ಬಿಟ್ರೆ ನಾವಂತೂ ಮರಳಿ ಸಾಧ್ಯ ಇಲ್ಲ. ನಿಮ್ಗೆ ಗೊತ್ತೇ ಇದೆ, ನಾನು ಮೊದಲನೇ ದಿವಸ 7:30 ಗಂಟೆಗೆ ಅದ್ರ ಮೇಲೆ ಪ್ರತಿಭಟನೆ ಹೇಳ್ತೇನೆ. ಇವತ್ತಿನವರೆಗೆ ಹೇಳ್ತೇನೆ, ಇದು ನ್ಯಾಯ, ಇದು ಇಂಥ ಕಾನೂನಿನಲ್ಲಿ ತೀರ್ಮಾನ ಆಗೋದರಿಗೆ ಈ ಹೋರಾಟದ ಜೊತೆಯಲ್ಲಿ ಸಂಪೂರ್ಣ ನಾಗರಿಕ ಸಮಿತಿಯ ಜೊತೆಯಲ್ಲಿ ಯಾವುದೇ ಹೋರಾಟ ಮಾಡಿದ್ರು ನಿಮ್ ಜೊತೆಲಿ ಇದೆ ಅಂತ ಹೇಳ್ತಾ, JDS ಪಕ್ಷದ ಎಲ್ಲರಿಗೂ ಒಂದೇ ಹೇಳೋದು, ನಾವು ಹೋರಾಟಕ್ಕೆ ಯಾವುದಕ್ಕೆ ನ್ಯಾಯವಾದ ಹೋರಾಟಕ್ಕೆ ಯಾವಾಗಲೂ ನಾವು ನಿಮ್ ಜೊತೆಲಿ ಇದ್ದೇನೆ ಅಂತ ಹೇಳ್ತಾ, ನಾವು ನಿಮ್ ಜೊತೆಲಿ ಮತ್ತೊಮ್ಮೆ ಹೇಳ್ತಾ ಸ್ಪಷ್ಟಪಡಿಸ್ತೇನೆ, ನನ್ನಲ್ಲಿ ಯಾವುದೇ ಕಾರಣಕ್ಕೂ ಮನೆಯವರಿದ್ರು ಕುಟುಂಬದವರು ನನ್ನನ್ನು ಕರೀಬಹುದು. ನಿಮಗೆ ಕಾನೂನಿನ ಸಮಸ್ಯೆ ಇದ್ರೆ ನಾವು ವಕೀಲರನ್ನು ನೇಮಿಸ್ತೇವೆ. ನಿಮಗೆ ಯಾವುದೇ ರೀತಿ ಹಣದ ಅದಕ್ಕೆ ಕೊಡ್ಲಿಕ್ಕೆ ತೊಂದರೆ ಆದ್ರೂ ನಾವು ನಿಮ್ ಜೊತೆಲಿ ಇದ್ದೇವೆ. ಅದಕ್ಕೆ ನಿಮ್ಗೆ ಒತ್ತಾಯ ಇಷ್ಟೇ, ಈ ಕೇಸಿನ ಇಷ್ಟಕ್ಕೆ ಬಿಡಬೇಡಿ. ಯಾವುದೋ ಒಂದು ರೀತಿ ಹೇಳುತ್ತೇವೆ, ನೀವೇ ಕೈ ಬಿಟ್ಬಿಟ್ರೆ ನಮ್ಮ ಹೋರಾಟಕ್ಕೆ ವ್ಯರ್ಥವಾಗಿರುತ್ತೆ. ಇಷ್ಟಿಂದ ನಾವೆಲ್ಲ ಬಂದಿದ್ದೀವಿ ಕೆಲಸ ಬಿಟ್ಟು ಅಂದ್ರೆ ನಿಮ್ಗೋಸ್ಕರ ಬಂದಿದ್ದೇವೆ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನಾನು ಕೊನೆಯದಾಗಿ ಎಲ್ರಿಗೂ ಹೇಳ್ತೇನೆ, ನಾವೆಲ್ಲರೂ ಒಂದೇ ಒಂದು ಭಾವದಿಂದ
ನಮ್ಮ ಈ ಹೋರಾಟಕ್ಕೆ ಬೆಂಬಲ ಕೊಡ್ಬೇಕಂದ್ರೆ ಧಿಕ್ಕಾರ ಧಿಕ್ಕಾರ, ಈ ಆಡಳಿತ ವ್ಯವಸ್ಥೆಗೆ ಧಿಕ್ಕಾರ ಅಂತ ಹೇಳ್ಬೇಕು. ಧಿಕ್ಕಾರ